ಅದೇ ಇಲ್ಲ ಹಾಕಕ್ ತೆಗಿರಿ ಅಂದ್ರೆ ನಾವೇನ್ ಮಾಡೋದು? ಬಂಡವಾಳ ಹಾಕೊಂಡಿರೋರು ನೀವು ಕೆಲಸ ಕೊಡಿಸ್ತೀರಾ ಗೌರ್ಮೆಂಟ್ ಅವರು? ಇಲ್ಲ ನೀವು ಕೊಡಿಸ್ತೀರಾ? ಸರ್ಕಾರ ಯಾರ್ದು? ಸರ್ಕಾರ ಜನಗಳದು. ಜನಗಳಿದ್ರೆ ಸರ್ಕಾರ, ಜನಗಳಿದ್ರೆ ಯಾವ ಸರ್ಕಾರ ನಡೆಸ್ತಾರ ಅವರು? ಪಾದಚಾರಿಗಳು ಯಾರಾದ್ರು ಕೇಳಿ, ಪಬ್ಲಿಕ್ ಅವ್ರನ್ನ ಕೇಳಿ. ನೀವ್ ಯಾರಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಶಾಪ್ ಅಲ್ಲಿ 2,000 3,000 ಕೊಟ್ಟು ತಗೊಳಕ್ ಆಗುತ್ತೆ ಎಲ್ಲರ ಕೈಲೂ? ಇಲ್ಲಿ 700 ರೂಪಾಯಿ ಕೊಡ್ತೀವಿ ನಾವು, ತಗೋತಾರಲ್ಲ. ಶಾಪ್ ಅಲ್ಲಿ ಯಾರು ಬರಲ್ಲ, ಶಾಪ್ ಅಲ್ಲಿ ಬಾಡಿಗೆ ಕಟ್ಟಕ್ ಆಗುತ್ತಾ ಎಲ್ಲರಿಗೂ? ಮಿಡಲ್ ಕ್ಲಾಸ್ ಅವ್ರು ಎಲ್ಲಿ ಬರ್ತಾರೆ? ಶಾಪ್ ತಗೊಳಕ್ ಆಗುತ್ತಾ? ಮಾಲ್ಗೆ ಹೋಗಕ್ ಆಗುತ್ತಾ? ಆಕ್ಸಿಡೆಂಟ್ ಯಾವ್ದು ಆಗಿಲ್ವಲ್ಲ ಇಲ್ಲಿ? ಎಲ್ಲಾಗಿದೆ? ಮಲ್ಲೇಶ್ವರಂ ಯಾವ್ದು ಆಕ್ಸಿಡೆಂಟ್ ಆಗಿದೆ? ಹೇಳ್ತಾರೆ ಮೇಡಮ್, ನೀವ್ ಹೇಳ್ತೀರಾ? ಬೇರೆಯವರೆಲ್ಲಿ ಹೇಳಿದಾರೆ? ಕಂಪ್ಲೇಂಟ್ ಆಗಿದ್ಯಾ ಇಲ್ಲಿ? ಏನು ಅಂದ್ರೆ ಫುಟ್ಪಾತ್ ಅವ್ರಿಗೆ ಫುಟ್ಪಾತ್ ಜಾಗ ಬೇರೆ ಕಡೆ ಮಾಡ್ಕೊಡ್ರಿ. ನಿಗದಿತ ಜಾಗ ಎಲ್ಲಿ ಕೊಡ್ತಾರ? ಕೊಡ್ತಕ್ ಬರ್ಬೇಕಲ್ಲ, ಪಬ್ಲಿಕ್ ಬರ್ತಾರ? ಇಲ್ಲಿ ಪಬ್ಲಿಕ್ ಇಲ್ಲ ಅಂದ್ರೆ ಒಳಗಡೆ ಅಂಗಡಿಯವ್ರಿಗೂ ಬಿಸ್ನೆಸ್ ಆಗಲ್ಲ. ಮಿಡಲ್ ಕ್ಲಾಸ್ ಅವರು ಇಲ್ಲಿ ತಗೊಳ್ತಾರೆ, ಕಡಿಮೆ ಸಿಗುತ್ತೆ ಬಟ್ಟೆ. ನೀವು ಯಾರಾದ್ರೂ ತಗೊಳ್ತಾರ 700 ರೂಪಾಯಿ ಇದ್ರೆ ಅದನ್ನೇ 1,500 ಕೊಟ್ಟು ತಗೋಬೇಕು ಅಂದ್ರೆ ಯಾರು ತಗೋತಾರೆ? ಅವ್ರ ಕೈಲಿ ಆಗುತ್ತಾ? ದುಡ್ಡು ಇರುತ್ತಾ? ಒಬ್ಬೊಬ್ರು ದಿನಕ್ಕೆ 700 ರೂಪಾಯಿ ದುಡಿತಾರೆ, ಅವ್ರು 1,500 ಕೊಟ್ಟು ಒಂದ್ ಬಟ್ಟೆ ತಗೊಳಕ್ ಆಗುತ್ತಾ? ಸರ್ಕಾರದವರು ಮಿನಿಸ್ಟರ್ಗಳ ಹತ್ರ ದುಡ್ಡು ಇರುತ್ತೆ, ಬರ್ತಾರೆ, ಅವ್ರ ಮಕ್ಳು ಮಾಲಿಕ್ ಕಳಿಸ್ತಾರೆ, ತಗೋತಾರೆ. ಇಲ್ಲಿ ಬಡವ್ರು ಎಲ್ಲಿ ತಗೋತಾರೆ? ಮಿಡಲ್ ಕ್ಲಾಸ್ ಅವ್ರು ಎಲ್ಲಿ ತಗೋತಾರೆ? ಫುಟ್ಪಾತ್ ಅಲ್ಲಿ ಇದ್ರೆ ಕಡಿಮೆ ಆಗುತ್ತೆ, ತಗೋತಾರೆ. ಸಾವಿರಾರು ಜನ ಅನ್ನ ತಿಂತವ್ರೆ, ಸಾವಿರಾರು ಜನ ನಿಯಂತ ಕೆಲಸ ಮಾಡ್ತಾ ಇದಾರೆ ಇಲ್ಲಿ, ಆಯ್ತಾ? ಅವರೆಲ್ಲ ಏನ್ ಹೋಗ್ತಾರೆ? ಕಳ್ತನ ಮಾಡ್ತಾರೆ. ನಾಳೆ ದಿನ ಏನ್ ಮಾಡ್ತಾರೆ? ಏನ್ ಮಾಡ್ಬೇಕು ಅವರು? ಎಲ್ಲ ಡಿಗ್ರಿ ಮಾಡಿರೋ, ಎಲ್ಲ ಎಜುಕೇಟೆಡ್ ಇರೋದು, ಅವ್ರಿಗೆಲ್ಲ ಕೆಲಸ ಕೊಡ್ತಾರೆ ಗೌರ್ಮೆಂಟ್ ಅವರು? ಯಾರು ಕೊಡಿಸ್ತಾರೆ ಕೆಲಸ? ಹೇಳ್ರಿ ನೀವ್ ಹೇಳಿ. ನಾವು ಸರ್ಕಾರ ಕೇಳ್ತಿದ್ವಿ, ನೀವು ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದ್ದು. ಸರ್ಕಾರ ಹೇಳುತ್ತೆ ಮೇಡಮ್, ಸರ್ಕಾರಗಳು ಹೇಳ್ದಾರ ಎಲ್ಲ ಕೇಳಕ್ಕಾಗಲ್ಲ. ಸರ್ಕಾರಗಳು ಮಾಡ್ಬೇಕಾದ್ರೆ ಅಭಿವೃದ್ಧಿ ಬೇಜಾನಿದೆ. ಯಾವ್ದು ಮಾಡಿದಾರೆ ಸರ್ಕಾರಗಳು? ಕಿತ್ತೋಗ್ರೆ ರೋಡ್ ರೆಡಿ ಮಾಡ್ತಾರ? BBMP ಅವರು ಟ್ಯಾಕ್ಸ್ ಗಳು 1,000 ಕೋಟಿ ಬರುತ್ತೆ, ಯಾರು ಮಾಡಿದ್ದಾರೆ? ಎಲ್ಲ ನಿಯತಾಗಿ ಕೆಲಸ ಮಾಡಿದಾರ? ಹಾಗಾದ್ರೆ ರೋಡ್ ರೆಡಿ ಮಾಡಿದಾರ? ಕೆಲವೊಂದು ಅಭಿವೃದ್ಧಿ ಆಗಿದೆ, ಹಾಗೆ ಮಾಡಿದಾರ? ಕೆಲವರಿಗೂ ಗೌರ್ಮೆಂಟ್ ಕೆಲಸ ಕೊಡಿಸ್ತಾರೆ ಇವರು? ಓದಿರೋರು, ಎಜುಕೇಟೆಡ್ ಡಿಗ್ರಿಗಳಿದಾರೆ, ಎಲ್ಲ ಸರ್ಟಿಫಿಕೇಟ್ ತಗೊಂಡ್ಬರ್ತೀವಿ, ಕೆಲಸ ಕೊಡಿಸ್ತಾರ? ಇಲ್ಲೇ ನಾವು 15 ವರ್ಷದಿಂದಲೂ ಇದೀವಿ. ಯಾರು ಏನು ಹೇಳಿಲ್ಲ, ಏನು ಕೊಡಲ್ಲ, ಏನು ನೋಟಿಸ್ ಯಾರು ಕೊಟ್ಟಿಲ್ಲ ನಮ್ಗೆ. ಫುಟ್ಪಾತ್ ಅವರಿಂದ ಯಾವತ್ತೂ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋದು, ಗ್ರೇಟ್ ಬೆಂಗಳೂರು ಮಾಡ್ತೀವಿ ಅಂತ. ಅವ್ರು ಹೇಳ್ತಾರೆ ಮಾಡೇ ಮಾಡ್ತಾರೆ, ಅವ್ರು ಮಾಡ್ತಾ ಇದಾರೆ. ಇವಾಗ ಮಿಕ್ತವ್ರು ಏನ್ ಮಾಡ್ಬೇಕು? ಇವಾಗ ಎಲ್ಲ ಎಜುಕೇಟೆಡ್ ಇದಾರೆ, ನಾಳೆ ಡಿಗ್ರಿ ಸರ್ಟಿಫಿಕೇಟ್ ತಗೊಬರ್ತೀವಿ, ಎಲ್ಲರಿಗೂ 50,000 ಸಂಬಳ ಕೊಡ್ತಾರಾ? ಕೇಳ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ ಬಿಡಿ ಅಂತ. ಅವ್ರು ಬಿಟ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಬೇರೆ ಏನಾದ್ರು ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲ ಹಾಕ್ಲೇಬೇಕು ನಾವು. ಯಶವಂತ್ ಅಂತ.